ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ತೊಗ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಾಲ್ಹಳ್ಳಿ ಗ್ರಾಮದಲ್ಲಿನ ದಲಿತ ಓಣಿಯಲ್ಲಿ ಕಳೆದ 2 ವರ್ಷಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಮಹಿಳೆಯರು ಬೆಳಗ್ಗೆ ಕುಡಿಯುವ ನೀರಿಗೆ ಅರ್ಧ ಕಿಲೋಮೀಟರ್ ದೂರ ಹೋಗಿ ಬಿಂದಿಗೆ ಹೊತ್ತು ನೀರು ತರುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ದಲಿತ ಓಣಿಯಲ್ಲಿ 2023 ಹಾಗೂ 24ನೇ ಸಾಲಿನಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಿಸಿ ಈಗಾಗಲೇ ನಿರ್ಮಾಣದ ಬಿಲ್ ಪಾವತಿ ಮಾಡಿಕೊಂಡಿರುವುದು. ಆದರೆ ಈ ನೀರಿನ ಟ್ಯಾಂಕ್ಗೆ ಅಗತ್ಯ ಇರುವಂತಹ ಹತ್ತಿರದಲ್ಲೇ ಕೊಳವೆ ಬಾವಿ ಕೊರೆದಿರುವುದು, ಈ ಕೊಳವೆ ಬಾವಿಯಲ್ಲಿ ಮೋಟಾರು ಬಿಡದೇ ಇರುವುದು, ಇನ್ನು ನೀರಿನ ಟ್ಯಾಂಕ್ಗೆ ನೀರು ಸರಬರಾಜು ಮಾಡಲು ಪೈಪ್ ಅಳವಡಿಸದೇ ಇರುವುದು ಭಾರಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೊಳವೆ ಬಾವಿ ಕೊರೆದಿರುವುದು, ಅದಕ್ಕೆ ತೆರೆದ ಕೊಳವೆ ಬಾವಿಗೆ ಮುಚ್ಚಳಿಕೆ ಅಳವಡಿಸದೆ ಹಾಗೆ ಬಿಟ್ಟಿರುವುದರಿಂದ ಹತ್ತಿರದಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆ ಇದ್ದು ಓಣಿಯಲ್ಲಿ ಚಿಕ್ಕ ಮಕ್ಕಳ ಓಡಾಡುವ ಕಾರಣ ತೆರೆದ ಕೊಳವೆ ಬಾವಿಗೆ ಮುಚ್ಚಳಿಕೆ ಅಳವಡಿಸಿದ ಕಾರಣ ಹಾಗೂ ಮಕ್ಕಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಹಾಗೂ ಕಾನೂನು ಬಾಹಿರವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರಿ ಶಾಲೆಯಲ್ಲಿನ ಆಟದ ಮೈದಾನಕ್ಕೆ ಚರಂಡಿ ನೀರು ಹಾದು ಹೋಗುವುದು, ಶಾಲೆಯ ಆವರಣದಲ್ಲಿ ಬಿಸಿ ಊಟ ಮಾಡುವ ಮಕ್ಕಳಿಗೆ ಸೊಳ್ಳೆ ಕಾಟ ಜಾಸ್ತಿಯಾಗಿ ಸಾಂಕ್ರಾಮಿಕ ರೋಗ ಹರಡುವ ಅಪಾಯ ಕೂಡ ಇದೆ. ದಲಿತ ಓಣಿಯಲ್ಲಿ ಅಂಗನವಾಡಿ ನಿರ್ಮಾಣ ಮಾಡಿದ ಅದರ ಸಮೀಪದಲ್ಲಿಯೇ ಶೌಚಾಲಯ ನಿರ್ಮಾಣಕ್ಕೆ ಮಾಡುವಾಗ ಕಟ್ಟಿಗೆ ಅಳವಡಿಸಿ ಮೇಲ್ಛಾವಣಿ ನಿರ್ಮಾಣ ಮಾಡಿ ಸಾರ್ವಜನಿಕ ದುಡ್ಡನ್ನ ಗುಳು ಮಾಡಿದ್ದಾರೆ. ಇಷ್ಟೆಲ್ಲ ನಡೆದರೂ ಕೂಡ ತೊಗ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಂಡು ಕಾಣದಂತೆ ವರ್ತಿಸುತ್ತಿರುವುದನ್ನು ಭಾರಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಇದೀಗ ತಾಲೂಕು ಪಂಚಾಯಿತಿ ಇಒ ತಪ್ಪಿಸ್ತರ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ಎಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. ಎಷ್ಟು ವರ್ಷ ಆಯ್ತು ರೀ ನೀರಿನ ಸಮಸ್ಯೆ ಅದ ನಿಮ್ಗೆ? ಅಂದ್ರೆ ನಿಮ್ಗೆ ನೀರು ಕುಡ್ಲಾಕ ನೀರು ಎಲ್ಲಿಗೆ ಹೋಯ್ತಿರಿ? ತರ್ಲಾಕ ದೂರ ಹೋಯ್ತು ನೀರಿಗೆ ರೀ. ಮತ್ತು ಅದಲ್ಲದೆ ಇನ್ನೊಂದು ನಿಮ್ಮ ಊರಾಗ ಸಮಸ್ಯೆ ಏನಾಗ್ಯದ ಅಂದ್ರೆ ನೀರಿಂದ್ರ ಒಂದು ಸಮಸ್ಯೆ ದೊಡ್ಡದ. ಎರಡನೇದಾಗಿ ನಿಮ್ಮ ಊರಾಗ ಸರಾಯಿ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಪಣ್ಣಬದಾಗ ಮಾರ್ಲತ್ತಾರೆ. ಕುಡ್ಕುರ ಸಂಖ್ಯೆ ಹೆಚ್ಚಾಗ್ಯದಲ್ರಿ. ಹಾಂ, ಅಂದ್ರೆ ಕುಡ್ಕುರ ಹಾವಳಿ ಹೆಚ್ಚಾಗ್ಯದ. ಅಂದ್ರೆ ದುಡ್ದಿದೆಲ್ಲ ಸರಿಯಾಗಿ ಹಾಕ್ಲತ್ತಾರ. ಈಗ ನಿಮ್ಮಲ್ಲಿ ವಾರ್ಡ್ ಮೆಂಬರ್ಗಳು ಏನು ಕೆಲಸ ಮಾಡಲ್ಲ? ಕೇಳಿದ್ರೆ ಏನು ಹೇಳ್ತಾರ?